ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಟ ವಿಜಯ್ ತಮಿಳುನಾಡನ್ನೇ ಗೆದ್ದಿದ್ದು ಹೇಗೆ? ಕೊಟ್ಟ ಭರವಸೆಯ ಅಥವಾ ವಿಜಯ್ ತಂಡದ ಚಾಣಾಕ್ಷತನವ? ಏನಿದು ಅಪ್ಡೇಟ್? ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ನಾನು ಸರಿಸುಮಾರು ಒಂದು 15-20 ವರ್ಷದಿಂದ ಚುನಾವಣೆಯ ಒಂದು ರಿಸಲ್ಟನ್ನು ನೋಡ್ತಾ ಇದ್ದೇನೆ. ಅದರಲ್ಲಿ ಮುಖ್ಯವಾಗಿ ಅತ್ಯಂತ ಕ್ಯೂರಿಯಸ್ ಆಗಿ ನೋಡಿದಂಥ 2 ಚುನಾವಣೆ ಅಂದರೆ ಅದು ದೆಹಲಿಯಲ್ಲಿ ಆಪ್ ಗೆದ್ದಿದ್ದು, ಅದಾದ ನಂತರ ತಮಿಳುನಾಡಿನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ನಟ ಇಡೀ ತಮಿಳುನಾಡನ್ನೇ ಅಲ್ಲಾಡಿಸಿ 107 ಅಥವಾ 108 ಸೀಟನ್ನು ಗೆದ್ದು ಘಟಾನುಘಟಿಗಳನ್ನೇ ಮಕಾಡಿ ಮಲಗಿಸಿದಂಥ ಒಂದು ಚುನಾವಣೆಯ ಫಲಿತಾಂಶ ಇದೆಯಲ್ಲ, ಅದು ನಿಜಕ್ಕೂ ವಿಜಯ್ ಮತ್ತು ವಿಜಯ್ ತಂಡಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗಾದರೆ DMK ಪಕ್ಷ ಇತ್ತು, ಆಡಳಿತದಲ್ಲಿತ್ತು, AIADMK ವಿರೋಧಿ ಪಕ್ಷವಾಗಿತ್ತು. ಯಾವ ಪಕ್ಷದ ಜೊತೆಗೂ ಹೊಂದಾಣಿಕೆ ಮಾಡಿಕೊಳ್ಳದಂಥ ಪ್ರಪ್ರಥಮ ಬಾರಿಗೆ ಚುನಾವಣೆಯನ್ನು ಎದುರಿಸ್ತಾ ಇರುವಂಥ ವಿಜಯ್ ಗೆದ್ದಿದ್ದು ಹೇಗೆ? ಎಲ್ಲ ಸಮೀಕ್ಷೆಗಳು ಕೂಡ ಚುನಾವಣಾ ಪೂರ್ವವಾಗಿರ್ಬೋದು, ಚುನಾವಣೋತ್ತರವಾಗಿರ್ಬೋದು, ಎಲ್ಲ ಸಮೀಕ್ಷೆಗಳು ಕೂಡ DMK ಪರವಾಗಿ ಬ್ಯಾಟ್ ಬೀಸ್ತಿರುವಾಗ, ಸ್ಪಾನ್ಸರ್ಶಿಪ್ ತೆಗೆದುಕೊಂಡಿರುವಾಗ, ಹಣವನ್ನು ಪಡ್ಕೊಂಡು DMK ಮತ್ತು AIADMK ಪರವಾಗಿ ಅಲೆ ಇದೆ ಎನ್ನುವುದನ್ನು ಹೇಳ್ತಾ ಇರುವಾಗ, ಯಾವುದಕ್ಕೂ ಲಕ್ಷ್ಯ ಕೊಡದೆ, ಯಾವುದಕ್ಕೂ ಗಮನ ಕೊಡದೆ, ತನ್ನ ಅಭಿಮಾನಿಗಳನ್ನು, ತನ್ನ ಒಂದು ಕಾರ್ಯಕರ್ತರ ಮೇಲೆ, ಬೂತ್ ಲೆವೆಲ್ ಮೇಲೆ ನಂಬಿಕೆ ಇಟ್ಟು ಚುನಾವಣಾ ಪ್ರಚಾರವನ್ನು ಮಾಡಿ ಕೇವಲ 2 ಅಜೆಂಡಾ, ಒಂದು ಆಡಳಿತ ವಿರೋಧ ಅಲೆ ಮತ್ತು ಸಿದ್ಧಾಂತ ವಿರೋಧಿ ಅಲೆ, ಒಂದು CM ಪರವಾಗಿ ಆಡಳಿತ ವಿರೋಧ ಅಲೆ, ಜೊತೆಗೆ ಭ್ರಷ್ಟಾಚಾರದ ನೇರ ಆರೋಪ, ಜೊತೆಗೆ ರಾಷ್ಟ್ರೀಯ ಪಕ್ಷವಾದಂಥ BJPಗೆ ಸಿದ್ಧಾಂತದ ಅಲೆ ಎನ್ನುವಂಥ 2 ಅಜೆಂಡಾ ಇಟ್ಕೊಂಡು ಪಕ್ಷ ಗೆಲುವನ್ನು ಸಾಧಿಸ್ತಿದೆಯಲ್ಲ, ಅದು ನಿಜಕ್ಕೂ ಶ್ಲಾಘನೀಯ. ಹಾಗಾದರೆ ನಿಜಕ್ಕೂ ಈ TVK ಪಕ್ಷದ ತಂಡ, TVK ಪಕ್ಷ ಗೆಲುವನ್ನು ಸಾಧಿಸಲಿಕ್ಕೆ ಏನು ಕಾರಣ ಎನ್ನುವುದನ್ನು ನೋಡ್ತಾ ಹೋದರೆ ಅಲ್ಲಿ 5 ಪಾಯಿಂಟ್ಗಳನ್ನು ನಾವು ಹೇಳ್ತಾ ಹೋಗ್ಬೋದು. ಮುಖ್ಯವಾಗಿ 5ರಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೇನೆ. ಮುಖ್ಯವಾಗಿ ಫಸ್ಟ್ ಟೈಮ್ ವೋಟರ್ಸ್ ಇರ್ತಾರಲ್ಲ, ಅಂದರೆ ಯುವಕರಲೆ ಅಥವಾ ಯುವ ಸಮುದಾಯದ ಅಲೆ ಇದೆಯಲ್ಲ, ಅಲೆ ಮತ್ತು ಈ ನೆಕ್ಸ್ಟ್ ಜನ್ರೇಷನ್ ಈಗಷ್ಟೇ ಫಸ್ಟ್ ಟೈಮ್ ವೋಟರ್ಸ್ಗಳ ಮೇಲೆ TVK ತಂಡ ಅಥವಾ TVK ಪಕ್ಷ ಅಥವಾ TVK ಪಕ್ಷದ ಹಿಂದಿರುವಂಥ ಪ್ರಶಾಂತ್ ಕಿಶೋರ್ ಮಾಡಿದಂಥ ಒಂದು ಪ್ಲ್ಯಾನ್ ಇದೆಯಲ್ಲ, ಆ ಪ್ಲ್ಯಾನ್ ವರ್ಕೌಟ್ ಆಯಿತು. ಅದರಲ್ಲಿ ಮುಖ್ಯವಾಗಿ ಡಿಗ್ರಿ ಮುಗಿಸ್ಕೊಂಡು ಉದ್ಯೋಗಕ್ಕಾಗಿ ಕಾಯ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಈಗಿನ ಯುವ ಸಮುದಾಯಕ್ಕೆ ಉದ್ಯೋಗ ಸಿಗೋ ತನಕ ಪ್ರತಿ ತಿಂಗಳು 4,000 ರೂಪಾಯಿ ಉದ್ಯೋಗ ಭತ್ಯೆಯನ್ನು ಕೊಡ್ತೇವೆ ಅನ್ನುವಂಥ ಒಂದು ಪ್ರಣಾಳಿಕೆಯನ್ನು ಮಾಡ್ತಾರೆ. ಅದು ನಿಜಕ್ಕೂ ವರ್ಕೌಟ್ ಆಯಿತು. ಜೊತೆಗೆ ಹಳ್ಳಿಗಳಲ್ಲಿ ಇರುವಂಥ ಒಂದು ಕೆಲಸ ಕಾರ್ಮಿಕರಿಗೆ 5 ಲಕ್ಷ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಕೆಲಸ ಇದೆಯಲ್ಲ, ಒಂದು ಪ್ರಣಾಳಿಕೆ, ಒಂದು ಭರವಸೆ ಇದೆಯಲ್ಲ, ಅದು ನಿಜಕ್ಕೂ TVK ಪಕ್ಷಕ್ಕೆ ವರ್ಕೌಟ್ ಆಯಿತು. ಇನ್ನು 2ನೇದಾಗಿ ವಿದ್ಯಾರ್ಥಿಗಳು ಓದ್ಕೊಳ್ತಾರೆ, ಡಿಗ್ರಿ ಮಾಡ್ತಾರೆ. ಮುಂದಿನ ಯುಗ ಅಂದ್ಕೊಳ್ಳೋದು AI ಯುಗ ಅಂತ ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಅಂತ ಹೇಳ್ತೀವಿ. ಅದನ್ನೇ ಕನ್ಸಿಡರ್ ಮಾಡಿಕೊಂಡು ಎಲ್ಲರೂ ಕೂಡ ಒಂದು ಕೋರ್ಸಿಗೆ ಹೋಗ್ತಾರೆ, ಒಂದು ಶಾಲೆ ಕಟ್ತಾರೆ, ಒಂದು AI ಒಂದು ಕಾಲೇಜ್ ಕಟ್ತಾರೆ. ಆದರೆ TVK ಮತ್ತೂ ಒಂದು ಮುಂದುವರಿದು ಮುಂದಿನ ಹೆಜ್ಜೆನಿಟ್ಟು AI ವಿಶ್ವವಿದ್ಯಾಲಯವನ್ನು ಕಟ್ತೇವೆ, ಮುಂದಿನ ಕಾಲವೇ AI ಆಗಿರುವಾಗ ಒಂದು AI ವಿಶ್ವವಿದ್ಯಾಲಯವನ್ನೇ ಕಟ್ತೇವೆ, ಜೊತೆಗೆ AI ಸಿಟಿಯನ್ನಾಗಿ ಮಾಡ್ತೇವೆ, ಒಂದು ಸಿಟಿಯನ್ನೇ AI ಸಿಟಿಯನ್ನಾಗಿ ಮಾಡ್ತೇವೆ, ಅಲ್ಲಿ ಕಂಪ್ಲೀಟಾಗಿ AI ತಂತ್ರಜ್ಞಾನ ಇರುತ್ತೆ ಅನ್ನುವಂಥ ಒಂದು ಭರವಸೆ ಕೊಟ್ಟರಲ್ಲ, ಅದು ನಿಜಕ್ಕೂ ಈಗಿನ ಯುವ ಜನರಿಗೆ ಮತ್ತು ಜನರೇಷನ್ಗೆ ಟಾರ್ಗೆಟ್ ಮಾಡ್ತು. ಅದು ಪಾಯಿಂಟ್ ನಂಬರ್ 1. ಇನ್ನು 2ನೇದಾಗಿ ಆ್ಯಂಟಿ ಇನ್ಕಂಬನ್ಸಿ. ನೋಡಿ, ತಮಿಳುನಾಡಿನಲ್ಲಿ ಏನಾಗಿದೆ ಅಂದರೆ ಸರಿಸುಮಾರು 30 ವರ್ಷಗಳಿಂದ ಒಂದು ಸಲ DMK ಬರುತ್ತೆ, ಅದರ ಆಡಳಿತ ವಿರೋಧಿ ಇರುತ್ತೆ, ಆ್ಯಂಟಿ ಇನ್ಕಂಬನ್ಸಿ ಇರುತ್ತೆ. 2ನೇದಾಗಿ AIADMK ಬರುತ್ತೆ. AIADMK ಒಂದು 5 ವರ್ಷ ಆಳುತ್ತೆ, ಅದಾದ ನಂತರ ಅದಕ್ಕೂ ಆಡಳಿತ ವಿರೋಧಿ ಬರುತ್ತೆ, ಆದ ನಂತರ ಮತ್ತೆ DMK ಪರವಾಗಿ ಹೋಗುತ್ತೆ ಮತ್ತು ಇಲ್ಲಿ ಸೈಕಲ್ ರೊಟೇಟ್ ಬಿಟ್ವೀನ್ ದ DMK ಮತ್ತು AIADMK ಆಗುತ್ತೆ. ಹಾಗಾಗಿ ಈ ಆ್ಯಂಟಿ ಇನ್ಕಂಬನ್ಸಿಯನ್ನು ನೋಡಿಕೊಂಡು ಜನ ಬೇಸತ್ತಿದ್ರು. ಹಾಗಾಗಿ ವಿಜಯ್ ಪ್ಲ್ಯಾನ್ ಥರ್ಡ್ ಪಾರ್ಟಿ ಅನ್ನುವಂಥ ಒಂದು ಪ್ಲ್ಯಾನ್ ಮಾಡ್ಕೋತಾರೆ. ಹಾಗಾಗಿ ಈ ಥರ್ಡ್ ಪಾರ್ಟಿ DMK ಮತ್ತು AIADMKನ ಸೆಟ್ ಹೊಡೆದು ಪಕ್ಷವನ್ನು ಗೆಲ್ಲಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಜೊತೆಗೆ ನೋಡಿ, ಸೋಲೋ ಕ್ಯಾಂಪೇನ್ TVK ಪಕ್ಷ ಕಟ್ತಾರೆ. ಎಲ್ಲ ಒಂದು ಸರ್ವೆಗಳು, ಸಮೀಕ್ಷೆಗಳು DMK ಗೆಲ್ಲುತ್ತೆ ಅಂತ ಹೇಳ್ತಾರೆ. ಆದರೆ ಯಾವುದೇ ಒಂದು ಕಾರಣಕ್ಕೂ ಕೂಡ ಮತ್ತೊಂದು ಪಕ್ಷವಾಗಿರುವಂಥ AIADMK ಜೊತೆ TVK ಪಕ್ಷ ಮೈತ್ರಿಯನ್ನು ಮಾಡ್ಕೊಳ್ಳಲ್ಲ. ದೊಡ್ಡವರು ಕಾಲ್ ಮಾಡ್ತಾರೆ, ನಿಮಗೆ ಉಪಮುಖ್ಯಮಂತ್ರಿ ಮಾಡ್ತೇವೆ, AIADMK ಜೊತೆ ಮೈತ್ರಿ ಮಾಡ್ಕೊಳ್ಳಿ ಅನ್ನುವಂಥ ಬೇರೆ ಕಾಲ್ ಬಂದಾಗಲೂ ಕೂಡ ಯಾವುದೇ ಒಂದು ಕರೆಗೆ ಹೋಗೊಡದೆ, ಕರೆಗೆ ಮನ್ನಣೆ ಕೊಡದೆ ಸೋಲೋ ಕಂಪೇನ್ ಮಾಡ್ತಾರೆ. ಅಂದರೆ DMK ನನ್ನ ವಿರೋಧಿ, AIADMK ಸಿದ್ಧಾಂತದ ವಿರೋಧಿ, ಅಂದರೆ DMK ರಾಜಕೀಯ ವಿರೋಧಿ,
BJP ಮತ್ತು AIADMK ಸಿದ್ಧಾಂತ ವಿರೋಧಿ ಅಜೆಂಡಾವನ್ನು ಇಟ್ಕೊಂಡು ಕಂಪೇನ್ ಮಾಡ್ತಾರೆ, ಅದು ವರ್ಕೌಟ್ ಆಗುತ್ತೆ. ಸೋಲೋ ಕಂಪೇನ್ ಮಾಡ್ತಾರೆ, ಅಂದರೆ ಈ ಸೈಕಲನ್ನು ಬೇಡ ಎನ್ನುವಂಥ ಕಾರಣಕ್ಕಾಗಿ, ಅಲಯನ್ಸ್ ಬೇಡ ಅಂತ ಕಾರಣಕ್ಕಾಗಿ. ಇನ್ನು ಮೂರನೇದಾಗಿ, ಮುಖ್ಯವಾಗಿ ಮೂರನೇದು, ಈ ಹೆಣ್ಣು ಮಕ್ಕಳ ಅಭಿವೃದ್ಧಿಗಾಗಿ, ಅಭಿವೃದ್ಧಿ ಕಲ್ಯಾಣಕ್ಕಾಗಿ ಒಂದು ಒಳ್ಳೆಯ ಘೋಷಣೆಯನ್ನು ಮಾಡ್ತಾರೆ. ರೂಟ್ ಲೆವೆಲ್ ಆಗಿ ಹೆಣ್ಣು ಮಕ್ಕಳ ಜೀವನ ಸರಿಯಾಗಿರಬೇಕು ಎನ್ನುವಂಥ ಕಾರಣಕ್ಕಾಗಿ ಈ ವೆಲ್ಫೇರ್ ವುಮೆನ್ ಸೆಂಟ್ರಿಕ್ ಪ್ರಾಮಿಸ್ ಅಂತಾರಲ್ಲ ಅದನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್. ನಮ್ಮಲ್ಲಿ ಹೇಗೆ ಪ್ರತಿ ತಿಂಗಳು ಒಂದು ಮನೆಯ ಯಜಮಾನಿಗೆ 2,000 ಕೊಡ್ತಾರಲ್ಲ, ಹಾಗೆ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಅನ್ನುವಂಥ ಒಂದು ದೃಷ್ಟಿಯಲ್ಲಿ 2,500 ರೂಪಾಯಿಯನ್ನು ಕೊಡೋದಾಗಿ ಭರವಸೆಯನ್ನು ಕೊಡ್ತಾರೆ. ಅದು ವರ್ಕೌಟ್ ಆಗುತ್ತೆ. ಜೊತೆಗೆ ಮ್ಯಾರೇಜ್ ಸ್ಕೀಮ್, ಮ್ಯಾರೇಜ್ ಸಪೋರ್ಟ್ ಅಥವಾ ಮದುವೆಗೆ ಸಪೋರ್ಟ್ ಅನ್ನುವಂಥ ದೃಷ್ಟಿಯಲ್ಲಿ ಒಂದು ಮನೆಯ ಒಂದು ಹೆಣ್ಣು ಮಗಳು ಮದುವೆ ಆಗೋಂಥ ಸಂದರ್ಭದಲ್ಲಿ 8 ಗ್ರಾಮ್ ಚಿನ್ನವನ್ನು ಕೊಡ್ತೇವೆ. ಈಗ 8 ಗ್ರಾಮ್ ಅಂದ ಕೂಡಲೇ ಸರಿಸುಮಾರು 1.5 ಲಕ್ಷ ಆಗುತ್ತೆ. ಅದನ್ನು ಹೇಗೆ ನಿಭಾಯಿಸ್ತಾರೆ ಎಲ್ಲೂ ಕೂಡ ಕಾದು ನೋಡಬೇಕು. 8 ಗ್ರಾಮ್ ಚಿನ್ನವನ್ನು ಕೊಡ್ತೇವೆ ಎನ್ನುವಂಥ ಭರವಸೆ ಕೊಡ್ತಾರೆ. ಜೊತೆಗೆ ಒಂದು ಸಿಲ್ಕ್ ಸಾರಿ, ಒಂದು ರೇಷ್ಮೆ ಸಾರಿಯನ್ನು ಒಂದು 5,000 ರೂಪಾಯಿ 10,000 ರೂಪಾಯಿ ಸೀರೆಯನ್ನು ಕೊಡ್ತಾರೆ. ಟೋಟಲಿ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗಳ ಮದುವೆ ಆದಾಗ 1.5 ಲಕ್ಷ ರೂಪಾಯಿ ಖರ್ಚಂತೂ TVK ಪಕ್ಷ ಕೊಡಬೇಕಾಗುತ್ತೆ. ಅದು ರೀಚ್ ಆಗುತ್ತೆ. ಈಗಿನ ಒಂದು ಗೋಲ್ಡ್ ರೇಟ್ ಜಾಸ್ತಿ ಆದಾಗ, ಅದ್ರ ಸಿಲಿಂಡರ್ ರೇಟ್ ಜಾಸ್ತಿ ಆದಾಗ ಯಾರಾದರೂ ಗೋಲ್ಡ್ ಕೊಡ್ತಾರೆ, ಯಾರಾದರೂ ಸಿಲಿಂಡರ್ ಕೊಡ್ತಾರೆ ಅನ್ನೋಂಥ ಒಂದು ಆಸೆ ಇದ್ರೆ ಆ ಜನ ಓಟ್ ಹಾಕದೆ ಬಿಡ್ತಾರೆ. ಅದು ಕೂಡ ವರ್ಕೌಟ್ ಆಗುತ್ತೆ. ಜೊತೆಗೆ ಫ್ಯಾಮಿಲಿ ಬೆನಿಫಿಟ್ನ ಹೇಳಿದ್ನಲ್ಲ, 6 ಸಿಲಿಂಡರ್ಗಳು, ಒಂದು ಕುಟುಂಬಕ್ಕೆ 6 ಸಿಲಿಂಡರು, ಅಂದರೆ ನಿಮಗೆ ವರ್ಷ ಪೂರ್ತಿ ಫ್ರೀ ಆಗುತ್ತೆ. ನೀವು ಯಾವುದೇ ಕಾರಣ ಕೂಡ ಒಂದು ಕುಟುಂಬ 4 ಜನ 5 ಜನ ಇರುವಂಥ ಕುಟುಂಬಕ್ಕೆ ಒಂದು ಸಿಲಿಂಡರ್ ತಗೊಂಡ್ರೆ ಅದು 2 ತಿಂಗಳು ಬರುತ್ತೆ, ಅಥವಾ 2 ತಿಂಗಳು ಬರುತ್ತೆ. ಹಾಗಾಗಿ 6 ಸಿಲಿಂಡರ್ ಅಂದ್ಕೊಳ್ಳಿ, ಅದು ವರ್ಷ ಪೂರ್ತಿ ನೀವು ಸರ್ಕಾರದ ಸೌಲಭ್ಯದಲ್ಲಿ ಸಿಗುವಂಥ ಸಿಲಿಂಡರ್ ಮುಖಾಂತರ ನೀವು ಅಡುಗೆಯನ್ನು ಮಾಡ್ಕೊಳ್ಬೋದು. ಅದು ತುಂಬ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಸಿಲಿಂಡರ್ ಬುಕ್ ಮಾಡಬೇಕು, ಅದು ಕ್ಯಾಶ್ ಕೊಡಬೇಕು, ಅವರಿಗೆ ಒಂದು ಎಕ್ಸ್ಟ್ರಾ 5 ರೂಪಾಯಿ ಕೊಡಬೇಕು, ಎಲ್ಲವೂ ಕೂಡ ಕಡಿಮೆ ಆಗುತ್ತೆ, ಹೊರೆಯಾಗುತ್ತೆ. ಜನಸಾಮಾನ್ಯರ ಜೀವನ ಒಂದು ಮಟ್ಟಿಗೆ ಚೆನ್ನಾಗಿರುತ್ತೆ. ಅದು ಕೂಡ ವರ್ಕೌಟ್ ಆಗುತ್ತೆ. ಜೊತೆಗೆ ಒಂದು ಮನೆಯಲ್ಲಿ ಇರುವಂಥ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರಿ ಶಾಲೆಗೆ ಸೇರಿದರೆ ಆ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಆ ಕುಟುಂಬದ ತಾಯಂದಿರಿಗೆ 15,000 ರೂಪಾಯಿಯನ್ನು ಕೊಡುವಂಥದ್ದು. ಯಾವುದಾದ್ರೂ ಒಂದು ಕುಟುಂಬದ ಮಕ್ಕಳು 1ನೇ ಕ್ಲಾಸಿಗೆ ಹೋದರು ಸರ್ಕಾರಿ ಶಾಲೆಗೆ, ಅಂದರೆ ಸರ್ಕಾರ ಶಾಲೆಯಲ್ಲಿ ಫ್ರೀ ಇರುತ್ತೆ, ನೋಟ್ಬುಕ್ಸ್ ಕೊಡ್ತಾರೆ, ಯೂನಿಫಾರ್ಮ್ ಕೊಡ್ತಾರೆ. ಅದರ ಹೊರತಾಗಿ ಆ ಮಕ್ಕಳ ತಾಯಿ ತಂದೆಯವರಿಗೆ ಕುಟುಂಬಕ್ಕೆ 15,000 ರೂಪಾಯಿ ಕೊಡುವಂಥದ್ದು. ಬೇರೆ ಬೇರೆ ಕಾರಣಕ್ಕಾಗಿ, ಹೆಲ್ತ್ ಇಶ್ಯೂ ಅದು ಇದು, ಅಥವಾ ಮುಂದಿನ ಉನ್ನತ ವ್ಯಾಸಂಗಕ್ಕಾಗಿ ನೀವು ಇಟ್ಕೊಳ್ಳಿ, ಅದು ಡಿಪಾಸಿಟ್ ಮಾಡ್ಕೊಳ್ಳಿ, ಮುಂದೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ರತಿ ವರ್ಷ 15,000 ರೂಪಾಯಿ ಕೊಡೋ ಮುಖಾಂತರ ಸರ್ಕಾರಿ ಶಾಲೆಗಳನ್ನು ಉತ್ತೇಜನ ಮಾಡುವಂಥದ್ದು. ಈ ಪ್ರೈವೇಟ್ ಸ್ಕೂಲಲ್ಲಿ ಹೋಗಿ ಇಂಗ್ಲೀಷ್ ಕಲಿಯೋದು, ಅದು ಕಲಿಯೋದು ಎಲ್ಲ ಮಾಡ್ತಾರಲ್ಲ, ಅದರ ಬದಲಾಗಿ ಸರ್ಕಾರಿ ಶಾಲೆಯಲ್ಲಿ ಕಲಿತು ಸರ್ಕಾರ ಸೌಲಭ್ಯನ ಪಡ್ಕೊಂಡು ಈ ತಮಿಳು ಭಾಷೆಯ ಅಸ್ಮಿತೆಯನ್ನು ಉಳಿಸುವಂಥಗೋಸ್ಕರ ಅಥವಾ ತಮಿಳಿನ ಅಸ್ಮಿತೆಗೋಸ್ಕರ ಈ ಪ್ಲ್ಯಾನ್ ಇದೆಯಲ್ಲ, ಅದು ಒಂದು ಉತ್ತಮವಾದಂಥ ಪ್ಲ್ಯಾನ್ ಅಂತ ಹೇಳ್ಬೋದು. ಇದು ಮೂರನೇದಂದರೆ ವೆಲ್ಫೇರ್ ಮತ್ತು ವುಮೆನ್ ಸೆಂಟ್ರಿಕ್ ಆಯಿತು. 4ನೇದಾಗಿ ಐಡಿಯಾಲಜಿ. ಇದು ಪ್ರಮುಖವಾಗಿ ಕಾಣುತ್ತೆ. ಐಡಿಯಾಲಜಿ ಅಂದ್ಕೂಡಲೇ ಬೇರೆ ಬೇರೆ ಪಕ್ಷದೊಂದು ಐಡಿಯಾಲಜಿ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಜಾತ್ಯತೀತ ಸಾಮಾಜಿಕ ನ್ಯಾಯ, ಸೆಕ್ಯುಲರ್ ಸೋಷಿಯಲ್ ಜಸ್ಟಿಸ್ ಎನ್ನುವಂಥ ಒಂದು ಹೆಸರಿನಲ್ಲಿ ಇವರೊಂದು ಪ್ಲ್ಯಾನ್ ಮಾಡ್ಕೋತಾರೆ. ಅದರಲ್ಲೂ ಮುಖ್ಯವಾಗಿ ಈ DMK AIADMK ಎರಡೂ ಕೂಡ ದ್ರಾವಿಡಿಯನ್ ಪಾಲಿಟಿಕ್ಸನ್ನು ಮಾಡುವಂಥವ್ರು. ಹಾಗಾಗಿ ಆ ದ್ರಾವಿಡಿಯನ್ ರೂಟ್ಸನ್ನು ಕೆದಕಬೇಕು. ಆ ಮತಗಳು ನಮಗೆ ಬರಬೇಕಂದ್ರೆ ಪೆರಿಯಾರ್ ಮತ್ತು ಕಾಮರಾಜ್ ಅವರನ್ನು ಗೌರವಿಸುವ ಮುಖಾಂತರ ಅಲ್ಲಿರುವಂಥ ಮತಗಳು, ಅಲ್ಲಿರುವಂಥ ಆ್ಯಂಟಿ ಇನ್ಕಂಬನ್ಸಿ, ಆ ಎರಡು ಪಕ್ಷಗಳನ್ನು ಬೇಸತ್ತಂಥ ಜನ ನಮಗೆ ಮತ ಹಾಕಬೇಕನ್ನುವಂಥ ಪ್ಲ್ಯಾನ್ ಮಾಡ್ಕೋತ. ಹಾಗಾಗಿ ಹೋದಲ್ಲಿ ಬಂದಲ್ಲಿ ಎಲ್ಲವೂ ಕೂಡ ಅಂಬೇಡ್ಕರ್, ಪೆರಿಯಾರ್ ಮತ್ತು ಕಾಮರಾಜ್ ಅವರನ್ನು ಗೌರವಿಸುವ ಮುಖಾಂತರ ಅದನ್ನು ಕೂಡ ಹೆಲ್ಪ್ ಮಾಡ್ಕೊಳ್ತಾರೆ. ಇನ್ನು ಸೆಕ್ಯುಲರ್ ಸ್ಟ್ಯಾಂಡ್, ಇದು ಮುಖ್ಯವಾಗಿದ್ದತ್ತು. ನೋಡಿ ಹೇಗೆ ದ್ರಾವಿಡಿಯನ್ ರೂಟ್ಸ್ ಮುಖಾಂತರ ತಮ್ಮ ಆ ಮತಗಳನ್ನು ತಮಗೆ ಹೇಗೆ ಕನ್ವರ್ಟ್ ಮಾಡ್ಕೊಂಡ್ರಲ್ಲ, ಅದೇ ರೀತಿ BJPಯ ವಿರೋಧಿ ಮಾಡೋ ಮುಖಾಂತರ ಸಿದ್ಧಾಂತ ಅಥವಾ ಸೆಕ್ಯುಲರ್ ಸ್ಟ್ಯಾಂಡ್ ಅಂತ ತೆಗೆದುಕೊಳ್ತಾರೆ. BJP ಅಂದ ಕೂಡ ಅದು ಹಿಂದೂ ಪರ ಅಥವಾ ಮುಸ್ಲಿಂ ವಿರೋಧಿ ಅಥವಾ ಅಲ್ಪಸಂಖ್ಯಾತರ ವಿರೋಧಿ ಅನ್ನುವಂಥ ಒಂದು ಅಜೆಂಡಾ ಅಥವಾ ಮೇಲ್ನೋಟ ಕಂಡು ಬರುತ್ತಲ್ಲ, ಅದನ್ನು ಸಾಕಾರಗೊಳಿಸುವ ದೃಷ್ಟಿಯಲ್ಲಿ ಹಿಂದೂ ಮತಗಳು ಬೇಕು, ಕ್ರಿಶ್ಚಿಯನ್ ಮತಗಳು ಬೇಕು, ಮುಸ್ಲಿಂ ಮತಗಳು ಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಅಲ್ಪಸಂಖ್ಯಾತರ ಮತವನ್ನು ಬುಟ್ಟಿಗೆ ಹಾಕೋಸ್ಕರ ಈ ಸೆಕ್ಯುಲರ್ ಸ್ಟ್ಯಾಂಡ್ ಅಂತ ತೆಗೆದುಕೊಳ್ಳುತ್ತೆ. ಅದರಲ್ಲೂ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹೇಳಿದ್ನಲ್ಲ, ಯುವ ಜನರಲ್ಲಿ ಮತ್ತು ಜನರೇಷನ್ ಜೊತೆಗೆ ಆ್ಯಂಟಿ ಇನ್ಕಂಬನ್ಸಿ, ವೆಲ್ಫೇರ್ ವುಮೆನ್ ಸೆಂಟ್ರಿಕ್ ಪ್ರಾಮಿಸ್ ಆಗಿರ್ಬೋದು, ಐಡಿಯಾಲಜಿ ಆಗಿರ್ಬೋದು, ಜೊತೆಗೆ ಲಾಸ್ಟ್ ನಾಟ್ ದ ಲೀಸ್ಟ್ MJR ಫ್ಯಾಕ್ಟರ್ ಅಂತ ತೆಗೆದುಕೊಂಡು ಬರ್ತಾರೆ. ಅದರಲ್ಲಿ ಮುಖ್ಯವಾಗಿ ಮಾಸ್ ಅಪೀಲ್. ಹೇಗೆ MJR ಅವರು 30 ವರ್ಷಗಳ ಕಾಲ ಕಷ್ಟಪಟ್ಟುಕೊಂಡು ತನ್ನ ಪಕ್ಷವನ್ನು ಅಥವಾ DMK ಪಕ್ಷ AIADMK ಪಕ್ಷ ಕಟ್ಕೊಂಡು 10 ವರ್ಷ ಮುಖ್ಯಮಂತ್ರಿ ಆದ್ರಲ್ಲ, ಅದನ್ನು ತಾನು 2 ವರ್ಷದಲ್ಲಿ ಸಾಧಿಸಬೇಕೆನ್ನುವ ಕಾರಣಕ್ಕಾಗಿ ಮಾಸ್ ಅಪೀಲ್ ಮಾಡ್ತಾರೆ. ಮತ್ತು ಹೋದಲ್ಲಿ ಬಂದಲ್ಲಿ ಏಕಾಂಗಿ ಹೋರಾಟವನ್ನು ಮಾಡಿಕೊಂಡು, ಜೊತೆಗೆ ಅವರ ತಮ್ಮ ಪಕ್ಷದ ಸಂಘಟಕರಿಂದ ಪ್ರಶಾಂತ್ ಕಿಶೋರ್ ಅವರಿಂದ ಸಲಹೆ ತೆಗೆದುಕೊಂಡು ಏನು ಮಾಡಬೇಕು ಅಷ್ಟನ್ನೇ ಕೂಡ ಮಾಡ್ತಾರೆ. ಅದು ಮಾಸ್ ಅಪೀಲ್ ಮಾಡ್ತಾರೆ. ಜೊತೆಗೆ ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತರ ಜೊತೆ ಮಾತನಾಡ್ತಾರೆ, ಬೂತ್ ಲೆವೆಲನ್ನು ಗಟ್ಟಿಯಾಗಿ ಇಟ್ಕೊಳ್ತಾರೆ. ಈ 5 ಕಾರಣ ಇದೆಯಲ್ಲ, ಒಂದು ಯುವ ಜನತೆ ಜನರೇಷನ್ನ ಬುಟ್ಟಿ ಹಾಕ್ಕೊಳ್ಳೋದು, ಆ್ಯಂಟಿ ಇನ್ಕಂಬನ್ಸಿಯ ಲಾಭವನ್ನು ಪಡ್ಕೊಳ್ಳೋದು,
ಮಹಿಳೆಯರಿಗಾಗಿ ಒಂದು ವೆಲ್ಫೇರ್ ಕಲ್ಯಾಣ ಯೋಜನೆ ತೆಗೆದುಕೊಳ್ಳುವುದು ಮತ್ತು ಸಿದ್ಧಾಂತ ಐಡಿಯಾಲಜಿಯನ್ನು ಜನರಿಗೆ ತಿಳಿಸುವುದು, ಜೊತೆಗೆ ಈ MGR ಫ್ಯಾಕ್ಟ್ರಿ ಅಥವಾ ಸಿನಿಮಾ ಹೇಗೆ MGR ಅವರು ತಮ್ಮ ಫ್ಯಾನ್ಸನ್ನು ವೋಟರ್ಸ್ ಆಗಿ ಕನ್ವರ್ಟ್ ಮಾಡಿದ್ರಲ್ಲ, ಅಂದರೆ ಗಲ್ಲಾಪೆಟ್ಟಿಗೆಯಿಂದ ಮತಪೆಟ್ಟಿಗೆಯಾಗಿ ಕನ್ವರ್ಟ್ ಮಾಡ್ಕೊಂಡ್ರಲ್ಲ, ಅದೇ ರೀತಿಯಲ್ಲಿ ವಿಜಯ್ ಕೂಡ ತನಗೆ ಬರುವಂಥ ಗಲ್ಲಾಪೆಟ್ಟಿಗೆಯ ಫ್ಯಾನ್ಸನ್ನು ಇದೀಗ ಮತಪೆಟ್ಟಿಗೆಗೆ ಹಾಕಿಸ್ಕೊಳ್ಳೋ ಮುಖಾಂತರ ಇದೀಗ ವಿಜಯ್ 30-40 ವರ್ಷಗಳಿಂದ ಬರ್ತಾ ಇದ್ದಂಥ DMK ADMK ಪಕ್ಷದ ಒಂದು ಇನ್ಕಮನ್ಸಿಯ ಲಾಭವನ್ನು ಪಡ್ಕೊಂಡು ತನ್ನ ನೇರವಾದ ಚಾಣಾಕ್ಷ ಬುದ್ಧಿಯಿಂದ ಇದೀಗ ತಮಿಳುನಾಡನ್ನು ಗೆದ್ದು ಬೀಗಿದ್ದಾರೆ. ಇವತ್ತು ರಾಜ್ಯಪಾಲರಿಗೆ ಈ ಅಧಿಕಾರ ಅಂದರೆ ಸರ್ಕಾರ ರಚನೆ ಮಾಡುವಂಥ ಒಂದು ಆಹ್ವಾನಕ್ಕೂ ಕೂಡ ಅಂದರೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. TMK ಪಕ್ಷ, ಮಕ್ಕಳ ಕಚ್ಚಿ ಪಕ್ಷ ಕೂಡ ಇದೀಗ TVK ಪಕ್ಷಕ್ಕೆ ಸಪೋರ್ಟ್ ಮಾಡಿದೆ. ಕಾಂಗ್ರೆಸ್ ಕೂಡ ಸಪೋರ್ಟ್ ಮಾಡ್ತಾನೆ ಅನ್ನುವಂಥ ಒಂದು ಮಾತುಕತೆ ಆಡಿದೆ. ಜೊತೆಗೆ ಎಡಪಕ್ಷ ಕೂಡ ಮಾತುಕತೆ ಹಂತದಲ್ಲಿದೆ. ಒಟ್ಟಾರೆಯಾಗಿ ಇನ್ನೇನು 2-3 ದಿನಗಳಲ್ಲಿ TVK ಪಕ್ಷದ ಸಂಸ್ಥಾಪಕ ನಟ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಹೀಗೆ ತಪ್ಪಾಗಲಾರದು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.